ಕಾಟೇರ ಟೈಟಲ್ ವಿಚಾರದ ವಿವಾದ ಈಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ನಟ ದರ್ಶನ್ ಮತ್ತು ಉಮಾಪತಿ ಗೌಡ ಅವರ ನಡುವಿನ ಜಟಾಪಟಿ ಇನ್ನೊಂದು ಹಂತಕ್ಕೆ ತಲುಪ್ತಾ ಇದೆ. ದರ್ಶನ್ ಪದ ಬಳಕೆಗೆ ಕರ್ನಾಟಕ ಪ್ರಜಾಪರ ವೇದಿಕೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ ದರ್ಶನ್ ಮತ್ತು ಉಮಾಪತಿ ಗೌಡ ನಡುವಿನ ಈ ಟೈಟಲ್ ಸಂಘರ್ಷ. ಒಂದು ಸಂಘಟನೆ ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದೆ. ದರ್ಶನ್ ಅವರ ಬಳಕೆ ಮಾಡಿರುವ ಪದ ಆಕ್ಷೇಪಾರ್ಹ, ಲೇ ತಗಡೆ ಯಾಕೆ ಬಂದು ಗುಮ್ಮಿಸ್ಕೋತೀಯಾ ಅಂತ ಹೇಳಿದಾರಲ್ಲ, ಅದು ತಪ್ಪು. ಅದಕ್ಕೆ ದರ್ಶನ್ ಈ ಕ್ಷಣವೇ ಕ್ಷಮೆಯಾಚನೆ ಮಾಡಬೇಕು ಅಂತ ಈ ಪತ್ರದಲ್ಲಿ ಮನವಿ ಮಾಡಲಾಗಿದೆ. ಕರ್ನಾಟಕ ಪ್ರಜಾಪರ ವೇದಿಕೆ ಪತ್ರ ಮುಖೇನ ಫಿಲ್ಮ್ ಚೇಂಬರ್ಗೆ ದೂರು ಸಲ್ಲಿಕೆ ಮಾಡಿದೆ ನಟ ದರ್ಶನ್ ಅವರ ವಿರುದ್ಧವಾಗಿ. ಕಾಟೇರ ಟೈಟಲ್ ವಿಚಾರದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಉಮಾಪತಿ ಗೌಡ್ರ ಟೈಟಲ್ಲು ನಂದೇ, ಫಿಲ್ಮು ಸ್ಟೋರಿ ಬರ್ಸಿದ್ದೆ ನಾನು ಅಂತ ಹೇಳಿದ್ದಕ್ಕೆ ಮೊನ್ನೆ 50ನೇ ದಿನದ ಕಾರ್ಯಕ್ರಮ, ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ದರ್ಶನ್ ವೇದಿಕೆ ಮೇಲೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆ ಕ್ಲಾರಿಫಿಕೇಶನ್ ನಂತರ ಉಮಾಪತಿ ಗೌಡ ಮತ್ತು ದರ್ಶನ್ ನಡುವಿನ ವಿವಾದ ಮತ್ತಷ್ಟು ತಾರಕಕ್ಕೇರಿತ್ತು, ಒಂದು ಹಂತವನ್ನು ತಲುಪಿಬಿಟ್ಟಿತ್ತು. ಅದಾದಮೇಲೆ ಅದೀಗ ಅದರ ವಿರುದ್ಧವಾಗಿ ಕರ್ನಾಟಕ ಪ್ರಜಾಪರ ಸಂಘಟನೆಯವರು ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ದಾರೆ. ದರ್ಶನ್ ಬಳಸಿರುವಂಥ ಪದ ಆಕ್ಷೇಪಾರ್ಹ, ಹಾಗಾಗಿ ದರ್ಶನ್ ಈ ಕ್ಷಣವೇ ಕ್ಷಮೆ ಕೋರಬೇಕು ಅಂತ ಈ ಪತ್ರದ ಮುಖೇನ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ ಫಿಲ್ಮ್ ಚೇಂಬರ್ನಲ್ಲಿ.